ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವಂತಹ ಸಂವಿಧಾನದಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಇವತ್ತು ಪ್ರಜಾನಾಯಕರಾಗಿರುವಂತಹ ಈ ಒಂದು ಸಮಾಜದಲ್ಲಿ ಕಟ್ಟಕಡೆಯ ಪ್ರಜೆಗೂ ಸಹ ಕಾನೂನು ಅರಿವು ಮೂಡಿಸಿದಂತಹ ಸಂವಿಧಾನದಲ್ಲಿ ನಾವು ಜಾತಿ ರಹಿತ ಒಂದು ಅಧಿಕಾರಿಗಳನ್ನು ನೇಮಕ ಮಾಡಬೇಕು. ಆದರೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ರೈತ ಪರ ಕೆಲಸ ಮಾಡಿದಂತಹ ಅಕ್ರಮ್ ಪಾಷಾ ಸಾಹೇಬ್ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಸಾಹೇಬರನ್ನು ಏನು ವರ್ಗಾವಣೆ ಮಾಡ್ತಾರೆ ಅನ್ನೊಬ್ಬ ವದಂತಿ ಕೋಲಾರ ಜಿಲ್ಲಾದ್ಯಂತ ಹರಿದಾಡ್ತಾ ಇದ್ದಿದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ರಾಜಕಾರಣಿಗಳು ಜಾತಿ ವ್ಯವಸ್ಥೆಯ ಆಧಾರದ ಮೇಲೆ ಜಿಲ್ಲಾಧಿಕಾರಿಗಳನ್ನು ಕೋಲಾರ ಜಿಲ್ಲೆಗೆ ತರುವಂತಹ ಈ ಒಂದು ಲಾಬಿ ಮಾಡ್ತಾ ಇರೋದು ಯಾವ ನ್ಯಾಯ ಸ್ವಾಮಿ? ನೀವು ಪ್ರಜಾಪ್ರಭುತ್ವದಲ್ಲಿದ್ದೀರಾ, ಸಂವಿಧಾನದ ಅಡಿಯಲ್ಲಿದ್ದೀರಾ, ನೀವು ಇವತ್ತು ಜಾತಿ ಬಗ್ಗೆ ಮಾತಾಡಬೇಕಂತ ನೈತಿಕ ಹಕ್ಕತ್ತಿಲ್ಲ. ಯಾಕಂದರೆ ಇವತ್ತು ಶಾಂತಿಯ ತೋಟ ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನಾವು ಬದುಕಬೇಕಾದಂಥ ಪರಿಸ್ಥಿತಿಯಲ್ಲಿದ್ದೀವಿ. ಅಂತಹ ಸಮಾಜದಲ್ಲಿರುವ ನೀವುಗಳು ನಾವು ಬಲಗೈಯವ್ರು ಜಾಸ್ತಿ ಇದ್ದೀವಿ, ಎಡಗೈಯಲ್ಲವ್ರು ಜಾಸ್ತಿ ಇದ್ದೀವಿ, ನಾಯಕರು ಜಾಸ್ತಿ ಇದ್ದೀವಿ, ಗೌಡರು ಜಾಸ್ತಿ ಇದ್ದೀವಿ, ಕುರುಬರು ಜಾಸ್ತಿ ಇದ್ದೀವಿ, ಅವರು ಜಾಸ್ತಿ ಇದ್ದೀರಿ, ಇವ್ರು ಜಾಸ್ತಿ ಇದ್ದೀರಿ. ಜಾತಿ ವ್ಯವಸ್ಥೆಯ ಮೇಲೆ ಇಲ್ಲಿನ ಜಿಲ್ಲಾಧಿಕಾರಿಗಳನ್ನು ನೇಮಕ ಮಾಡೋದು ಬೇಡ. ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ಜಾತಿ ರಹಿತ ಶಾಂತಿಯುತವಾದಂತಹ ಒಂದು ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುವಂತಹ ಯಾವುದೇ ಜಾತಿ ಭೇದ ನೋಡದಂತಹ ಜನಸಾಮಾನ್ಯರ ಕೆಲಸ ಕಾರ್ಯಗಳನ್ನು ಯಾವುದೇ ಸಂಘಟನೆ ಇರ್ಬೋದು, ರಾಜಕೀಯ ವ್ಯಕ್ತಿಗಳ ಒತ್ತಡಕ್ಕೆ ಮಣಿಯದೆ ನೇರವಾಗಿ ಅವರ ಒಂದು ಸಮಸ್ಯೆಗಳನ್ನು ಸ್ಪಂದಿಸುವಂಥ ಜಿಲ್ಲಾಧಿಕಾರಿ ಇವತ್ತು ಕೋಲಾರ ಜಿಲ್ಲೆಗೆ ಬೇಕು. ಇವತ್ತು ನಾವು ಸಂಯುಕ್ತ ಕರ್ನಾಟಕ ಮತ್ತಿತರ ಪತ್ರಿಕಾ ಒಂದು ಇದರಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ಕೋಲಾರ ಜಿಲ್ಲೆಯ ಅಕ್ರಮ್ ಪಾಷಾ ಅವರು ವರ್ಗಾವಣೆ ವದಂತಿಗಳ ಹಿನ್ನೆಲೆಯಲ್ಲೇ ಬಂಗಾರಪೇಟೆ ಶಾಸಕರಿರ್ಬೋದು, ಮತ್ತಿತರ ಇವರಿರ್ಬೋದು, ನಾವು ಬಲಗೈಯವ್ರು ಜಾಸ್ತಿ ಇದ್ದೀವಿ, ಎಡಗೈಯಲ್ಲವ್ರು ಜಾಸ್ತಿ ಇದ್ದೀವಿ, ನಮಗೆ ಉಸ್ತುವಾರಿ ಸಚಿವರು ಅಡ್ಡ ಆಗ್ತಾ ಇದ್ದಾರೆ, ನಮಗೆ ಅನ್ಯಾಯ ಆಗ್ತಾ ಇದೆ. ಯಾವ ಸ್ವಾಮಿ ಅನ್ಯಾಯ ಆಗ್ತಾ ಇದೆ? ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಎಲ್ಲ ಶಾಸಕರಿಗೂ. ಯಾಕಂದರೆ ನಿಮ್ಮನ್ನು ಪ್ರಶ್ನೆ ಮಾಡೋ ಹಕ್ಕು ನಮಗಿದೆ. ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಶಾಸಕರಲ್ಲ, ಇಡೀ ದೇಶದಲ್ಲಿ ಎಲ್ಲ ಒಂದು ರಾಜಕಾರಣಿಗಳನ್ನು ಪ್ರಶ್ನೆ ಮಾಡುವ ಹಕ್ಕು ಸಂವಿಧಾನದಲ್ಲಿ ಬದುಕುವಂತಹ ನಮ್ಮ ಪ್ರಜೆಗಳಾದ ನಾವು ಇವತ್ತು ಕ್ವಶನ್ ಮಾಡ್ತಾ ಇದ್ದೀವಿ. ನೀವು ಬಲಗೈ ಎಡಗೈ ಒಕ್ಕಲಿಗರು, ಕುರುಬರು, ಬಣಿಜಿಗರು ಮತ್ತಿತರ ಜಾತಿ ವ್ಯವಸ್ಥೆಯಲ್ಲಿ ಜಿಲ್ಲಾಧಿಕಾರಿಗಳನ್ನು ಯಾಕೆ ನೇಮಕ ಮಾಡ್ತಾ ಇದ್ದೀರಾ? ಅವರು ಒಂದು ಪರೀಕ್ಷೆ ಬರೆಯುವಾಗ ನಾನು ಆ ಜಾತಿಯವರು, ಈ ಜಾತಿಯವರು, ಆ ಜಾತಿಗೆ ಸೀಮಿತ, ಈ ಜಾತಿ ಸೀಮಿತಿಗೆ ಅಂತೇಳಿ ಪರೀಕ್ಷೆ ಪಡೆದಿಲ್ಲ. ಕಷ್ಟಪಟ್ಟು ಸಂವಿಧಾನದ ಅಡಿಯಲ್ಲಿ ಇವತ್ತು ಪರೀಕ್ಷೆ ಬರೆದು ಇವತ್ತು ಜಿಲ್ಲಾಧಿಕಾರಿಯಾಗಿ ನೇಮಕ ಆಗಿದ್ದಾರೆ. ಅದು ಯಾರೇ ಜಿಲ್ಲಾಧಿಕಾರಿ ಬರೀರಿ, ಕೋಲಾರ ಜಿಲ್ಲೆಯ ಜನರ ಜೀವನಾಡಿ ಮತ್ತು ಒಡನಾಡಿಯನ್ನು ಅರಿತುಕೊಳ್ಳುವ ಜೊತೆಗೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುವಂಥ ಜಿಲ್ಲಾಧಿಕಾರಿ ಬರಬೇಕು. ಜಾತಿ ರಹಿತವಾಗಿರಬೇಕು. ಅದರ ಜೊತೆಗೆ ರಾಜಕಾರಣಿಗಳ ಕೈಗೊಂಬೆಯಾಗಿರಬಾರದು. ಯಾಕೆ ಕೈಗೊಂಬೆಯಾಗಿರಬಾರ್ದು ಅಂತ ಹೇಳ್ತೀನಿ ಗೊತ್ತಾ? ಇವತ್ತು ಗೆದ್ದು ಬಂದಂತಹ ಜನಪ್ರತಿನಿಧಿಗಳು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಸೇವಕರಾಗಿರಬೇಕು. ಅದನ್ನು ಬಿಟ್ಟು ನಾನು ಅಲ್ಲಿ ಅಷ್ಟು ಎಕರೆ ಮಾಡ್ಕೊಂಡಿದ್ದೀನಿ, ಇಲ್ಲಿ ಎಷ್ಟು ಎಕರೆ ಮಾಡಿದ್ದೀನಿ, ಅಕ್ರಮ ಆಸ್ತಿಗಳನ್ನು ಸಕ್ರಮ ಮಾಡಿಕೊಳ್ಳಲು, ತಿದ್ದುಪಡಿ ಮಾಡಲು ನಮ್ಮ ಜನಾಂಗದವರೇ ಬೇಕು, ನಿಮ್ಮ ಜನಾಂಗದವರೇ ಬೇಕು, ಇದಕ್ಕೆ ಉಸ್ತುವಾರಿ ಸಚಿವರು ಅಡ್ಡ ಆಗ್ತಾ ಇದ್ದಾರೆ, ಮಾಲೂರು MLA ಅವರು ಅಡ್ಡ ಆಗ್ತಾ ಇದ್ದಾರೆ ಅನ್ನೋ ಆರೋಪ ಪ್ರತ್ಯಾರೋಪ ಬೇಡ. ನಾವು ಹೇಳ್ತಾ ಇರೋದು ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡುವಂತಹ ಪ್ರಜಾಸೇವಕರಾದ ನೀವು ಜಾತಿ ರಹಿತ ಆದಂತಹ ಜಿಲ್ಲಾಧಿಕಾರಿಯನ್ನು ನೇಮಕ ಮಾಡಬೇಕು. ಅದು ಯಾವುದೇ ಜಿಲ್ಲಾಧಿಕಾರಿ ಬಂದು ಕೋಲಾರ ಜಿಲ್ಲಾಡಳಿತದಲ್ಲಿ ಕೂತ್ಕೊಂಡ್ರೆ ನಾನು ಆ ಜಾತಿ ಈ ಜಾತಿ ಅಂತ ಯಾರೂ ತೋರಿಸ್ಕೊಳ್ಳಲ್ಲ. ಯಾಕಂದರೆ ನಾವು ನಿಮ್ಮನ್ನು ಆಯ್ಕೆ ಮಾಡಿದ್ದೀವಿ. ನೀವೇ ಇವತ್ತು ಜಾತಿ ಅಂತೇಳಿ ಜಾತಿ ಸಾಮರಸ್ಯವನ್ನು ಹುಟ್ಟು ಹಾಕಿ ಆ ಬರುವಂಥ ಜಿಲ್ಲಾಧಿಕಾರಿಗಳನ್ನು ದಿಕ್ಕು ತಪ್ಪಿಸಿ ಅವರು ಮಾನಸಿಕವಾಗಿ ಹಿಂಸೆ ಮಾಡುವಂತಹ ಪರಿಸ್ಥಿತಿಗೆ ಹೋಗಬೇಡಿ. ಬಾಬಾ ಸಾಹೇಬ್ ನೀಡಿರುವಂತಹ ಸಂವಿಧಾನದ ಅಡಿಯಲ್ಲಿ ಜಾತಿ ರಹಿತ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುವಂತಹ ಈ ಒಂದು ಕೋಲಾರ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಬರಬೇಕೇ ಹೊರತು ಅವರು ಇವರು ಅಂತೇಳಿ ಜಾತಿ ವ್ಯವಸ್ಥೆಯೇನಾರು ಅವ್ರು ಇಲ್ಲಿಗೆ ಬಂದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಕೋಲಾರ ಜಿಲ್ಲೆಯ ಒಂದು ಆಡಳಿತ ಚುಕ್ಕಾಣಿ ಹಿಡಿಯಲು ನಾವು ಬಿಡೋದಿಲ್ಲ. ಜಾತಿ ರಹಿತವಾಗಿರಬೇಕು. ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುವಂತಹ ಜಿಲ್ಲಾಧಿಕಾರಿಯ ನೇಮಕ ಮಾಡಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ.